ಹಲೋ, ವೆಲ್ಕಮ್ ಟು ಗೀತಾ ಗ್ಯಾಲರಿ. ಆಂಧ್ರ ಫೇಮಸ್ ರೆಸಿಪಿ ಟೊಮ್ಯಾಟೊ ಅಲ್ಲಂ ಪಚ್ಚಡಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಪ್ಯಾನಲ್ಲಿ ಎಣ್ಣೆಯನ್ನು ಕಾಯಲು ಇಟ್ಕೊಳ್ಳಿ. ಕಾದ ನಂತರ ಇದಕ್ಕೆ ಜೀರಿಗೆಯನ್ನು ಹಾಕ್ಕೊಳ್ಳಿ. ಒಂದು 3 ಹೆಚ್ಚಿದ ಟೊಮೆಟೊವನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ ಕೆಂಪು ಮೆಣಸಿನಕಾಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಶುಂಠಿ ತುರಿಯನ್ನು ಹಾಕೋಬೇಕು. ಹಸಿ ಶುಂಠಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಈ ಟೊಮ್ಯಾಟೊ ಅಲ್ಲಂ ಪಚ್ಚಡಿ ಆಂಧ್ರ ಫೇಮಸ್ ರೆಸಿಪಿ. ಇಡ್ಲಿ ಜೊತೆ ತುಪ್ಪ ಹಾಕ್ಕೊಂಡು ಇದನ್ನು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ ಮತ್ತು ಗುಂತ್ ಪಂಗ್ಲ ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ಥರ ಚಟ್ನಿ ತಿಂದು ಬೋರ್ ಆಗಿರುತ್ತೆ. ಈ ಟೊಮ್ಯಾಟೊ ಅಲ್ಲಂ ಪಚ್ಚಡಿ ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಸುಲಭವಾಗಿ ಕೂಡ ಮಾಡ್ಕೋಬಹುದು. ತುಂಬಾ ಈಸಿ ಮಾಡೋದು ಇದು. ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ. ಒಂದು 2 ಎಲೆ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿಕೊಳ್ಳಿ. ನಿಮಗೆ ಇಷ್ಟವಿದ್ದರೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕೋಬೋದು. ಇದನ್ನು ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲವನ್ನು, ಇದು ಆಪ್ಷನಲ್, ನಿಮಗೆ ಇಷ್ಟವಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅವಾಯ್ಡ್ ಮಾಡ್ಬೋದು. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಅಗತ್ಯವೆನಿಸಿದರೆ ನೀರನ್ನು ಹಾಕ್ಕೊಳ್ಳಿ. ಟೇಸ್ಟಿ ಟೊಮ್ಯಾಟೊ ಅಲ್ಲಂ ಪಚ್ಚಡಿ ರೆಡಿಯಾಗಿದೆ. ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಸಾಸಿವೆ, ಜೀರಿಗೆ, ಹಿಂಗು ಹಾಕಿ ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟು ಸರ್ವ್ ಮಾಡಿ. ಈ ಚಟ್ನಿ ನಾವು ಫ್ರಿಡ್ಜ್ನಲ್ಲಿ 1 ವೀಕ್ ತನಕ ಸ್ಟೋರ್ ಮಾಡ್ಕೋಬೋದು. ಹಾಗೆ ಒಂದು 2-3 ಡೇಸ್ವರೆಗೆ ತುಂಬಾ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಅಲ್ಲಂ ಪಚ್ಚಡಿ ರೆಡಿ. ಹೇಗಿದೆಯೋ ಒಂದು ಸತಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ.